ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದ್ದಾಳೆ. ಈ ಜಾತ್ರೆಯನ್ನು ನನ್ನೂರಿನ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಅತಿ ಕಾಳಜಿ ವಹಿಸಿ ಒಂದು ಉತ್ಸಾಹದಿಂದ ಈ ಜಾತ್ರೆಯನ್ನು ಈ ವರ್ಷ ನೆರವೇರಿಸುತ್ತಿದ್ದಾರೆ. ಸುಕ್ಷೇತ್ರ ಕದಂಪುರ ಪೂಕೆ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಆದಿಶಕ್ತಿ ಜಗನ್ಮಾತೆ ಶ್ರೀ ದುರ್ಗಾದೇವಿ ಹಾಗೂ ಗ್ರಾಮ ದೇವತೆ ಉಡಿ ತುಂಬುವ ಜಾತ್ರಾ ಮಹೋತ್ಸವ ನಿಮಿತ್ತ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಕದಂಪುರ್ ಪುನರ್ವಸತಿ ಕೇಂದ್ರ ಇವರು ಅರ್ಪಿಸುವ ಸುಂದರ ಕಲಾಕುಸುಮ ನಾಟಕ ರೈತ ಹರಿಸಿದ ರಕ್ತದ ಓಕಳಿ. ರೈತ ಹರಿಸಿದ ರಕ್ತದ ಓಕಳಿ ಅರ್ಥಾತ್ ಗರತಿ ಮೇಲೆ ಕಣ್ಣಿಟ್ಟ ಖಳನಾಯಕರು, ಗರತಿ ಮೇಲೆ ಕಣ್ಣಿಟ್ಟ ಖಳನಾಯಕರು. ಈ ನಾಟಕವನ್ನು ವಿರಚಿತ ಮಾಡಿದಂತಹ ಕುಮಾರ್ ಹೇಮಂತ್ ಎನ್ ಕುಡಿಯವರು ಈ ನಾಟಕವನ್ನು ವಿರಚಿತ ಮಾಡಿರುತ್ತಾರೆ. ಹಾಗೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ನನ್ನೂರಿನ ವೇದಮೂರ್ತಿ ಗುರಯ್ಯ ಬುದ್ಧಿವಂತಯ್ಯ ಹಿರೇಮಠ್ ಇವರು ವಹಿಸಿರುತ್ತಾರೆ. ಹಾಗೆ ಇನ್ನೊಬ್ಬ ಸ್ವಾಮೀಜಿ ಆದಂತಹ ಶ್ರೀ ಅಮರಯ್ಯ ಗುರಮಠ್ ಮಠಪತಿ ಇವರು ವಹಿಸಿರುತ್ತಾರೆ. ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀ ಅಶೋಕಣ್ಣ ಲಾಗ್ಲೋಟಿ ಜಿಲ್ಲಾ ಅಧ್ಯಕ್ಷರು ಗಾಣಿಗ ಸಮಾಜ ಬಾಗಲಕೋಟೆ, ಹಾಗೆ ದುಂಡಪ್ಪ ಏಳಮಿ ತಾಲೂಕಾ ಅಧ್ಯಕ್ಷರು ಗಾಣಿಗ ಸಮಾಜ ಬಾಗಲಕೋಟೆ, ಜ್ಯೋತಿ ಬೆಳಗಿಸಲು ಮಂಜುನಾಥ್ ಕಾಜೂರ್ ಗಾಣಿಗ ಸಮಾಜದ ಮುಖಂಡರು ವಹಿಸಿರುತ್ತಾರೆ. ಅಧ್ಯಕ್ಷತೆಯನ್ನು ಶ್ರೀ ಪರಶುರಾಮ್ ಹೊನ್ನಾಳ್, ಶಂಕರಪ್ಪ ದಾಳಿ, ಲಕ್ಷ್ಮಣ್ ಕಟ್ಟಿಮನಿ, ಶ್ರೀಮತಿ ಹನುಮವ್ವ ದ್ಯಾವಣ್ಣವರ್, ಶ್ರೀಮತಿ ಭೀಮವ್ವ ದೊಡ್ಡಮನಿ ಇವರು ವಹಿಸಿರುತ್ತಾರೆ. ಬಲೂನ್ ಹಾರಿಸುವವರು ದ್ಯಾಮಣ್ಣ ಗಾಳಿ ವಾಲ್ಮೀಕಿ ಸಮಾಜದ ಮುಖಂಡರು, ಶ್ರೀ ಮುದ್ಗಪ್ಪ ತೇಜಿ ಇವರು, ಹಾಗೆ ಪ್ರಶಾಂತ್ ಮಾಚಕ್ನೂರ್, ಆನಂದ್ ಕೊಟಗಿ, ಶ್ರೀ ಮಲ್ಲು ವಾಲಿಕಾರ್ ಇವರು ವಹಿಸಿರುತ್ತಾರೆ. ಪಾರಿವಾಳ ಹಾರಿಸಲು ಶ್ರೀ ದರಿಯಪ್ಪ ಮುಕಣ್ಣ ಹೊಟ್ಟಿ, ಶ್ರೀ ಫಕೀರಪ್ಪ ಹೊಟ್ಟಿ, ಶ್ರೀ ಬಸಪ್ಪ ಕಡಿವಾಲ್, ಮಹದೇವಪ್ಪ ಏಳಮಿ, ಶ್ರೀ ಬಸಪ್ಪ ಜುಕ್ಮಣ್ಣವರ್, ಶ್ರೀ ಬಸಪ್ಪ ಸ್ವಾಗಿ, ಶ್ರೀ ಬಸವರಾಜ್ ನಾಯಕ್ ಇವರು ವಹಿಸಿರುತ್ತಾರೆ. ಮಿಂಚಿನ ಸಂಚಾಲಕರಾಗಿ ಶ್ರೀ ಅವಣ್ಣಪ್ಪ ಇಂಗಳಗಿ, ಶ್ರೀ ಸಂಗಮೇಶ್ ಬಣ್ಕಾರ್, ಶ್ರೀ ಶಿವಪ್ಪ ಸತ್ಯಪ್ಪನವರ್, ಶ್ರೀ ಮಂಜುನಾಥ್ ಹೊಟ್ಟಿ, ಶ್ರೀ ಅಶೋಕ್ ಬರ್ಗಿ, ಪುಂಡಲಿಕ್ ದಾಳಿ, ಶ್ರೀ ತಿಪ್ಪಣ್ಣ ಕಟ್ಟಿಮನಿ, ಶ್ರೀ ಯಲ್ಲಪ್ಪ ಕಟ್ಟಿಮನಿ ಇವರು ವಹಿಸಿರುತ್ತಾರೆ. ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಶ್ರೀ ಶಿವು ಸಿಕ್ಕೇರಿ, ಶ್ರೀ ಸಂಗಪ್ಪ ಹೊಟ್ಟಿ, ಶ್ರೀ ಮಲ್ಲಪ್ಪ ಮುಚ್ಕಂಡಿ, ಶ್ರೀ ಅಡಿಯಪ್ಪ ಹೊಟ್ಟಿ, ಶ್ರೀ ಶಂಕರ್ ದುಂಡಪ್ಪ ಇಂಗಳಗಿ, ಶ್ರೀ ರಾಜು ಬೀಳ್ಗಿ, ಶ್ರೀ ಹನುಮಂತ್ ವಾಲಿಕಾರ್ ಇವರು ವಹಿಸಿರುತ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನನ್ನೂರಿನ ಗುರು ಹಿರಿಯರು ಈ ನಾಟಕಕ್ಕೆ ಆಗಮಿಸಿರುತ್ತಾರೆ. ಈ ನಾಟಕದ ಮೊದಲನೇ ಘಟ್ಟ ಬಂದ ಅತಿಥಿಗಳನ್ನು ಸ್ವಾಗತ ಮಾಡುವುದು. ಮೊದಲನೇದಾಗಿ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಲು ಶ್ರೀ ಸತ್ಯಪ್ಪನವರ್ ಗುರುಗಳನ್ನು ನಾನು ಕೇಳಿಕೊಳ್ಳುತ್ತಿದ್ದೇನೆ. ಊರಿನ ಆರಾಧ್ಯ ದೇವಿಯಾದಂಥ ದುರ್ಗಾದೇವಿಯ ಪಾದಾರವಿಂದಗಳಿಗೆ ಪುಟಮುಟ್ಟು ಮೊದಲಿಗೆ ಈ ಬಸವೇಶ್ವರ ಪೂಜಾ ನೆರವೇರಿಸಲು ಗುರುಗಳಿಗೆ ಕೇಳ್ಕೊಳ್ತಾ ಇದ್ದೇನೆ. ಜನಮನದಲ್ಲಿ ಸದ್ಭಾವನೆ ಬಿದ್ದರು ಮತ್ತೊಮ್ಮೆ ಅವತರಿಸಿ ಬಸವಣ್ಣ, ಮತ್ತೊಮ್ಮೆ ಅವತರಿಸಿ ಜನಮನದಲ್ಲಿ ಸದ್ಭಾವನೆ ಬಿದ್ದರು, ಜನಮನದಲ್ಲಿ ಸದ್ಭಾವನೆ ಬಿದ್ದರು ಮತ್ತೊಮ್ಮೆ ಅವತರಿಸಿದ ಬಸವಣ್ಣ, ಮತ್ತೊಮ್ಮೆ ಅವತರಿಸಿದ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ. ಕಾಯಕ
ಲೋಕದಲ್ಲಿ ಕೈಲಾಸ ಕಂಡ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಮರ್ಪಣೆಯನ್ನು ನಮ್ಮೂರಿನ ಅಮರಯ್ಯ ಮಠಪತಿಯವರು ನಿರ್ವಹಿಸುತ್ತಿದ್ದಾರೆ. ಪೂಜೆ ನೆರವೇರಿಸಿದ ಶ್ರೀಗಳಿಗೆ ಧನ್ಯವಾದಗಳು. ಅದೇ ರೀತಿ ಈ ನಾಟಕಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಅಶೋಕಣ್ಣ ಲಾಗೋಟಿ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರೆಯ ಹಿರೇಮಠ್ ಹಾಗೂ ಅಂಬರೀಷ್ ಮಠಪತಿ ಇವರಿಗೂ ಕೂಡ ನಾಟಕದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇನ್ನೋರ್ವ ಗಾಣಿಗ ಸಮಾಜದ ಮುದ್ದಪ್ಪ ಎಳೆಮ್ಮೆ ತಾಲೂಕಾ ಅಧ್ಯಕ್ಷರು ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಅತಿಥಿ ಮಹೋದಯರನ್ನು ಹಾಗೂ ಅಕ್ಕಂದರನ್ನು ಮತ್ತು ಊರಿನ ಸಮಸ್ತ ಗುರು ಹಿರಿಯರನ್ನು ಹಾಗೂ ನಾಟಕವನ್ನು ವೀಕ್ಷಣೆ ಮಾಡಲು ಬಂದಂಥ ಎಲ್ಲ ಅತಿಥಿ ಪ್ರೇಕ್ಷಕರನ್ನು ಕೂಡ ಈ ನಾಟಕದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಜಯ ಹಿಂದ್. ಬಂದ ಅತಿಥಿಗಳನ್ನು ತಮ್ಮ ತುಂಬು ಹೃದಯದಿಂದ ಸ್ವಾಗತ ಕೋರಿದಂಥ ಶ್ರೀ ಸತ್ಯಪ್ಪನವರ ಗುರುಗಳಿಗೆ ಈ ನಾಟಕದ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ಮಾಲಾರ್ಪಣೆ ಕಾರ್ಯಕ್ರಮ. ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗುರಯ್ಯ ಬುದ್ಧವಂತ ಹಿರೇಮಠ್ ಇವರಿಗೆ ಈ ನಾಟಕದ ಸಂಘದ ಒಡೆಯರಾದ ಶ್ರೀ ದರ್ಯಪ್ಪ ಭಟ್ಟಿ ಇವರು ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸಂತನೆಂದರೆ ಯಾರು ದಿವ್ಯತೆಯರಿತವನು, ಸಂತನೆಂದರೆ ಯಾರು ದಿವ್ಯತೆಯರಿತವನು, ಉಡಳತೆಯ ಸೂತ್ರದಲ್ಲಿ ಸುಖವ ತಂದವರು. ಸಂತನೆಂದರೆ ಯಾರು ದಿವ್ಯತೆಯರಿತವನು, ಮಮತೆ ಶ್ರೀ ಅಮರಯ್ಯ ಗುರಯ್ಯ ಮಠಪತಿ ಇವರಿಗೆ ಬಸವರಾಜ್ ಬರಂಗೋಡ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಅಶೋಕಣ್ಣ ಲಾಗ್ಲೋಟಿ ಇವರಿಗೆ ಸಂಘದ ಮ್ಯಾನೇಜರ್ ಆದಂತ ಶಿವಯ್ಯ ಗಣಾಚಾರಿ ಇವರು ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ. ಶ್ರೀ ಗುಂಡಪ್ಪ ಎಳಮಿ ಇವರಿಗೆ ಶ್ರೀಸೆಲ್ ಬಾವಿ ಇವರು ನೆರವೇರಿಸಿಕೊಡ್ಬೇಕಂತ ಅವರಿಗೆ ಮಾಲಾರ್ಪಣೆ ಮಾಡಬೇಕು. ನಾಟಕದ ಜ್ಯೋತಿ ಬೆಳಗಿಸಲು ಆಗಮಿಸಿದಂತ ಶ್ರೀ ಮಂಜುನಾಥ್ ಕಾಜೂರ್ ಇವರಿಗೆ ಶರಣು ಕೊತ್ತಲ್ಮಠ್ ಇವರಿಂದ ಮಾಲಾರ್ಪಣೆ. ವೀರ ಧೀರರಾಯಿದ ನಾಡು ನಿನ್ನದು. ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಲು ಬಂದಂತ ಶ್ರೀ ಶಂಕರಪ್ಪ ಹನುಮಂತ ದಾಳಿ ಇವರಿಗೆ ರವಿ ಕಟ್ಗೇರಿ ಇವರು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಾಧು ಸಂತರ ಬೆಲೆ ನಿನ್ನದು, ಮಹಾಶಿಲ್ಪಿಕಾರರ ಬೆಲೆ ನಿನ್ನದು, ಸಂಗೀತ ಸಾಹಿತ್ಯ ಶಕ್ತಿ ನಿನ್ನದು. ಇನ್ನೊಬ್ಬರು ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಲು ಬಂದಂತ ಶ್ರೀ ಲಕ್ಷ್ಮಣ್ ಕಟ್ಟಿಮನಿ ಇವರಿಗೆ
ಮಂಜು ಕೊಪ್ಪದಿವರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಜೀವತಂತಿ ನೀಡುವ ಸ್ನೇಹ ನಮ್ಮದು, ಎಲ್ಲವಂತೆ ಎನ್ನುವ ಅವತಾರ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸದೋರಿ ಕನ್ನಡದ ಸವಿ ನಮ್ಮದು. ಶ್ರೀಮತಿ ದ್ಯಾಮವ್ವ ಹನುಮವ್ವ ದ್ಯಾವಣ್ಣರ್ ಇವರಿಗೆ ಪುಷ್ಪ ವಿದ್ಯಾರ್ಥಿನಿಯಿಂದ ಮಾಲಾರ್ಪಣೆ. ರೋಮ ರೋಮಗಳ ನಿಂತು ತಾಯಿ ತಿಳಿದು ಕನ್ನಡದಲ್ಲಿ ನಿಂತು ಮಾಯಿ ಮುಗಿಲೆ ಕಡಲೆ ಸಿಡಿಲೆ ಕೇರಿದಿ ಮುಗಿಲೆ ಕಡಲೆ ಸಿಡಿಲೆ ಕೇರಿದಿ ಮುಗಿಲ್ಲ ಕಡಲೆ. ಭೀಮವ್ವ ದೊಡ್ಡಮನಿ ಇವಳಿಗೆ ಸೌಮ್ಯ ವಿದ್ಯಾರ್ಥಿನಿಯಿಂದ ಮಾಲಾರ್ಪಣೆ. ಕನ್ನಡ ರೋಮಾಂಚಕವಿ ಕನ್ನಡ. ಈ ನಾಟಕಕ್ಕೆ ಬಲೂನ್ ಹಾರಿಸಲು ಬಂದಂತ ಮುದುಕಪ್ಪ ತೇಜಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಸಿಗಿಕೇರಿ ಇವರಿಗೆ ಸಂತೋಷ್ ಜಮಖಂಡಿ ಇವರಿಂದ ಮಾಲಾರ್ಪಣೆ. ಈ ಕನ್ನಡ ಮನ್ನನು ಮುಗಿಬೇಡ ಓ ಬಿಮಾನಿ, ಓ ಬಿಮಾನಿ, ಶ್ರೀ ಮಲ್ಲು ವಾಲಿಕಾರ್ ಇವರಿಗೆ ಬಿಂಸಿ ಮೂರ್ಬಂಡಿ ಇವರಿಂದ ಮಾಲಾರ್ಪಣೆ. ಸುಸಂಸ್ಕೃತ ನೆರಿದೆಯ ತಾಯ್ನಾಡು, ಮೌನಕ ನೆಲೆಗಳ ನೆಲೆ ನೀನು, ಪರಿಸರಿದು ನೀ ಹೆಸರ, ನೀ ಹೆಸರ. ಈ ಕನ್ನಡ ಮನ್ನನು ಮರಿಬೇಡ ಓ ಬಿಮಾನಿ, ಓ ಬಿಮಾನಿ. ಈ ನಾಟಕಕ್ಕೆ ಪಾರಿವಾಳ ಹಾರಿಸಲು ಆಗಮಿಸಿದಂತ ಶ್ರೀ ದರ್ಯಪ್ಪ ಮುಕ್ಕಣ್ಣ ಭಟ್ಟಿ ಇವರಿಗೆ ದರ್ಯಪ್ಪ ದಾಳಿ ಇವರಿಂದ ಮಾಲಾರ್ಪಣೆ. ಶ್ರೀ ಫಕೀರಪ್ಪ ಭಟ್ಟಿ ಇವರಿಗೆ ಪ್ರಭು ದಾಳಿ ಇವರಿಂದ ಮಾಲಾರ್ಪಣೆ. ಹಾರಾಗಲಿ ಕೂಡಾಗಲಿ ಹಾರಾಗಲಿ. ಬಸವರಾಜ್ ನಾಯಕ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರಿಗೆ ಸಗರಪ್ಪ ಮೂರ್ಬಂಡಿ ಇವರಿಂದ ಮಾಲಾರ್ಪಣೆ. ಕಟ್ಟೋಗಿ ನಾದಿನ ಗದವೋಗಿ ಮೂರೇ ದಿನ. ಶ್ರೀ ಬಸಪ್ಪ ಕಡಿವಾಲ್ ಇವರಿಗೆ ರುದ್ರೇಶ್ ಭಟ್ಟಿ ಇವರಿಂದ ಮಾಲಾರ್ಪಣೆ. ಹರಸಿದರು ಮುನಿಗಳು ಬೆಳೆಸಿದರು ಕಲಿಗಳು, ನೆತ್ತರಲ್ಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನ. ಮಾದೇವಪ್ಪ ಎಳಮಿ ಇವರಿಗೆ ಮಂಜು ಕೆಂಪಣ್ಣವರು ಇವರಿಂದ ಕನ್ನಡ ರೋಮಾಂಚಕರಿ ಕನ್ನಡ. ಹಾಡಿಸು ಕೇಳಿಸು ಪ್ರೀತಿಸು. ಶ್ರೀ ಬಸಪ್ಪ ಜುಟ್ಮಂಡರ್ ಇವರಿಗೆ ಸಗರಪ್ಪ ಮೂರ್ಬಂಡಿ ಇವರಿಂದ ಮಾಲಾರ್ಪಣೆ. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿದೆ, ಬಡತನವೇ ಮೇಲಾಗಿದೆ, ಮಮತನವೇ ಒಂದಾಗಿದೆ. ಶ್ರೀ ಬಸಪ್ಪ ಕಡಿವಾಲ್ ಇವರಿಗೆ ಮಹಾದೇವಪ್ಪ ಕಡಿವಾಲ್ ಇವರಿಗೆ ವಿಠಲ್ ಹೊಂಡ್ಯಾಳ ಇವರಿಂದ ಯಾರ್ಯಾರು ನಿಮ್ಮಲಿ ಮದಕರಿಯ ನಾಯಕ, ಎಚ್ಚದೆ ಎಚ್ಚವಾರ ವೀರರು ನುಡಿವಾಸರು, ಉಳಿದಿಹರು ನಿಮ್ಮಲಿ ಸೈಸಲರ ಗಿರಿಗಳು, ಹೊನ್ನಮಲೆ ಸುರಿಸಿದ ಹರಿರಾಯರ. ಈ ನಾಟಕಕ್ಕೆ ಮಿಂಚಿನ ಸಂಚಾಲಕರಾಗಿ ಆಗಮಿಸಿದಂತ ಶ್ರೀ ಅವನಪ್ಪ ಇಂಗ್ಳಿಗಿ ಇವರಿಗೆ ದರ್ಯಪ್ಪ ಭಟ್ಟಿ ಇವರಿಂದ ಮಾಲಾರ್ಪಣೆ. ಜೇನಿನ ಬಳಿಯೋ ಹಾಲಿನ ಮಳೆಯೋ ಸುದಿಯೋ ಕಟ್ಟಡ ಸವಿದೊಲಿಯೋ. ಶ್ರೀ ಶಿವಪ್ಪ ಸತ್ಯಪ್ಪನಾರ್ ಇವರಿಗೆ ಯಲ್ಲಪ್ಪ ಬಣ್ಕರ್ ಇವರಿಂದ ಮಾಲಾರ್ಪಣೆ. ವಾಣಿಯ ವೀಣಿಯ ಪರಮಾಧುರ್ಯ ಸುಮಧುರ ಸುಂದರ ನುಡಿಯೋ. ಜೇನಿನ ಬಳಿಯೋ ಹಾಲಿನ
ನುಡಿಯೋ ಕನ್ನಡ ಸವಿ ನುಡಿಯೋ. ಶ್ರೀ ಅಶೋಕ್ ಬರ್ಗಿ ಇವರಿಗೆ ಮಂಜು ಬನ್ಕಾರ್ ಇವರಿಂದ ಮಾಲಾರ್ಪಣೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಮನ ಬಿಸರಿ ಪಾಪ ಪರಿಸರಿಸದ ಕವಿ ನುಡಿ ಶ್ರೀ ಪುಂಡಲಿ ಕೆಲ್ಲಪ್ಪ ದಾಳಿ ಇವರಿಗೆ ದರ್ಯಪ್ಪ ದಾಳಿ ಇವರಿಂದ ಮಾಲಾರ್ಪಣೆ. ಸವಿ ನುಡಿ ತನ್ನದೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಅಲ್ಲಿಗೆ ಹೋಗಲು ಅರಳಿದ ಹಾಗೆ ಮಕ್ಕಳೊಂದಿಗೆ ಸರ್ಕರಿಯಲ್ಲಿ ಅಕ್ಕರಿಗಳ ಮುತ್ತುಗಳಲ್ಲಿ ಪ್ರೀತಿಯ ನೀತಿಯ ಮಾತುಗಳೆಲ್ಲ. ಶ್ರೀ ತಿಪ್ಪಣ್ಣ ಕಟ್ಟಿಮನಿ ಇವರಿಗೆ ವಿಠಲ್ ಕೊಂಡಾಳಿ ಇವರಿಂದ ಮಾಲಾರ್ಪಣೆ. ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ಶರಣರು ಶ್ರೀ ಯಲ್ಲಪ್ಪ ಕಟ್ಟಿಮನಿ ಇವರಿಗೆ ಶಂಕರಪ್ಪ ಇಂಗಳಗಿ ಇವರಿಂದ ಮಾಲಾರ್ಪಣೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ. ಶ್ರೀ ಪಂಚಾಕ್ಷರಿ ಕೊತ್ತಲಮಟ್ಟಿ ಇವರಿಗೆ ಮಂಜು ಬನ್ಕಾರ್ ಇವರಿಂದ ಮಾಲಾರ್ಪಣೆ. ತುಂಬಿಗೆ ಹರಿಯುವ ಜಲಧಾರೆಯಲ್ಲ, ತುಂಬಿಗೆ ಹರಿಯುವ ಜಲಧಾರೆಯಲ್ಲ, ತುಂಬಿಗೆ ಹಾಡಿದ ದೇವರಲ್ಲ. ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಗೆ ಆಗಮಿಸಿದಂತಹ ಶ್ರೀ ಸಂಗಪ್ಪ ಮುಖಂಡ ಹಟ್ಟಿ ವೀರೇಶ್ ಕಡಿವಾಲ್ ಇವರಿಂದ ಮಾಲಾರ್ಪಣೆ. ಪುಣ್ಯ ಭೂಮಿಗೆ ತುಂಬಿದೆ ಒಲವಿನ ಸಾಕ್ಷಾತ್ಕಾರ ಒಲವೇ ಸಾಕ್ಷಾತ್ಕಾರ. ಶ್ರೀ ಮಲ್ಲಪ್ಪ ಮುಚ್ಕಂಡಿ ಹಾಗೆ ಈ ನಾಟಕಕ್ಕೆ ಅತಿಥಿಗಳಾಗಿ ನನ್ನೂರಿನ ಗುರು ಹಿರಿಯರು ಆಗಮಿಸಿರುತ್ತಾರೆ. ಎಲ್ಲ ಗುರು ಹಿರಿಯರಿಗೆ ನನ್ನೂರಿನ ಯುವಕರು ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ವಸಂತ ಕಾವಿಲೆ ಪಂಚಮರಾಜ, ವಸಂತ ಕಾವಿಲೆ ಪಂಚಮರಾಜ. ಊರಿನ ಎಲ್ಲ ಗುರು ಹಿರಿಯರಿಗೆ ಸಾಮೂಹಿಕವಾಗಿ ಸಂಘದ ಒಡೆಯರು ಹಾಗೂ ಮಾಲೀಕರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ತೋರಿ ಬಡ ಬಡ ಹಾಕ್ರಿ. ಅಲ್ಲಿ ಹಿಂದಿದೆ ನೋಡ, ಹಿಂದಿನ ಸಾಲು ಹಿಂದಿನ ಸಾಲು. ಘನಘನದಿ ಶಾರದೆ ಭಗಿನಿಗಳು ತಾನೇ ವನವನದಲ್ಲಿ ಮಾಲಾರ್ಪಣೆಯನ್ನು ಮಾಡ್ತಾ ಇರುವಂಥ ಎಲ್ಲ ಒಡೆಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಲ್ಲಿಯವರೆಗೆ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಸಂಗಮೇಶ್ ಬಣ್ಕಾರ್ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ. ಈಗ ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸುವುದರೊಂದಿಗೆ ನಾಟಕದ ಉದ್ಘಾಟನೆ. ಈ ಉದ್ಘಾಟನೆಯನ್ನು ವೇದಿಕೆಯ ಮೇಲೆ ಆಶೀರ್ವಾದಂಥ ಗುರು ಹಿರಿಯರು ಹಾಗೂ ಎಲ್ಲ ಮಹನೀಯರು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆರದಿರಲಿ ಎಂದು ಆಶಿಸುವ ಸಮಯದಲ್ಲಿ ದೀಪ ಬೆಳಗುವ
ಪ್ರಕಾಶಕ್ಕೆ ನಾವು ಕತ್ತಲು ಕಟ್ಟುವುದು ಬೇಡ. ಬೆಳಗಲಿ ದೀಪ ಮುಂಜಾನೆಯ ಸೂರ್ಯನಂತೆ ಪ್ರಕಾಶಿಸುವಂತೆ ದೀಪದ ಬೆಳಕು ನಮ್ಮೆಲ್ಲರ ಜೀವನ ಬೆಳಗಲಿ, ಸ್ಫೂರ್ತಿ ಚಿಮ್ಮಲಿ, ನಮ್ಮ ಒಡಲಿನ ಒಡಲು ತೆರೆಯಲಿ. ದೀಪ ಬೆಳಗಿಸಿದ ಎಲ್ಲ ಮಹನೀಯರಿಗೂ ಉತ್ಪೂರ್ವಕವಾದಂಥ ಅಭಿನಂದನೆಗಳು. ಈಗ ಬಲೂನ್ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಸತ್ಯಪ್ಪನವ್ರ ಗುರುಗಳಿಗೆ ಹಾಗೂ ಸಂಗಪ್ಪ ಬಣಕಾರಿ ಅವರಿಗೆ ಮಾಲಾರ್ಪಣೆ. ಈಗ ಬಲೂನ್ ಹಾರಿಸುವವರು ಮುದುಕಪ್ಪ ತೇಜಿ ಹಾಗೂ ಮತ್ತು ಮಂಜುನಾಥ್ ಕಾಜೂರವರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಬಲೂನ್ ಮೂಲಕ ಉದ್ಘಾಟನೆ ಮಾಡಿದಂಥ ಮಹನೀಯರಿಗೆ ಧನ್ಯವಾದಗಳು. ಇನ್ನು ನಾಟಕದ ಕುರಿತು ಪ್ರಾಸ್ತಾವಿಕವಾಗಿ ಮಿಂಚಿನ ಸಂಚಲನ ಈ ಕಾರ್ಯಕ್ರಮವನ್ನು ಅವನಪ್ಪ ಇಂಗಳಿಗೆ, ಸಂಗಮೇಶ್ ಮಣ್ಕಾರ್, ಮಂಜುನಾಥ್ ಹೊಟ್ಟಿ, ಅಶೋಕ್ ಬರ್ಗೆ ಹಾಗೂ ಪುಂಡ್ಲಿಕ್ ತಾಳೆ, ತಿಪ್ಪಣ್ಣ ಕಟ್ಟಿಮನಿ, ಯಲ್ಲಪ್ಪ ಕಟ್ಟಿಮನಿಯವರು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿಜ್ಞಾಪನೆ. ಮಿಂಚಿನ ಸಂಚಲನ ನೆರವೇರಿಸಿದಂಥ ಮನೆಯವರಿಗೆ ಧನ್ಯವಾದಗಳು. ಈಗ ಎಲ್ಲರಿಗೂ ಪ್ರೇಕ್ಷಕರಿಗೆ ನಾಟಕವನ್ನು ನೋಡುವಂಥ ಕುತೂಹಲ. ಆ ಕುತೂಹಲಕ್ಕೆ ನಾವೇನೋ ಅಡ್ಡಿ ಮಾಡೋದಿಲ್ಲ. ಆದರೆ ವಾಡಿಕೆಯಂತೆ ಈ ನಾಟಕದ ಕುರಿತು ಒಂದೆರಡು ಅನಿಸಿಕೆಗಳನ್ನು ಯಾವುದು ರಿಬ್ಬೆಣದ ತೊಗೊಂಬರಪ್ಪ ಎದರ್ದು ಈ ದುರ್ಗಾದೇವಿಯ ಜಾತ್ರಾ ನಿಮಿತ್ತವಾಗಿ ಕ್ರಿಕೆಟ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಬಂದಂಥ ಬಹುಮಾನಗಳ ವಿತರಣೆಯನ್ನು ಮಾಡಲಾಗುವುದು. ವೇದಿಕೆಯ ಮೇಲೆ ಆಸೀನರಂಥ ಅತಿಥಿ ಮಹೋದಯರು ನೆರವೇರಿಸಿಕೊಡ್ಬೇಕು.
ತೃತೀಯ ಬಹುಮಾನ ಪಡೆದಂಥ ತಂಡ ಹನುಮಂತ್ ಭಟ್ಟಿ ಇವರು ಬಂದು ಆ ಬಹುಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಇದನ್ನು ವೇದಿಕೆಯ ಮೇಲೆ ಆಶೀರ್ವಾದ ಗುರುಗಳು ಅವರಿಗೆ ನೀಡಬೇಕಾಗಿ ವಿನಂತಿ. ಕ್ರಿಕೆಟ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತ ಮಲ್ಲು ವಾಲಿಕರ್ ಅವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಫಕೀರಪ್ಪ ಭಟ್ಟಿ ಹಾಗೂ ಮಂಜು ಕಾಜೂರ್ ಅವರ ನೆರವೇರಿಸಬೇಕಾಗಿ ವಿನಂತಿ. ಸ್ಥಾನವನ್ನು ಪಡೆದಂತ ಫಕೀರಪ್ಪ ಭಟ್ಟಿ ಇವರು ಈ ಬಹುಮಾನವನ್ನ ಫಕೀರಪ್ಪ ಭಟ್ಟಿ ಅವರು ಈ ಬಹುಮಾನವನ್ನ ಪ್ರಥಮ ಬಹುಮಾನವನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿ. ಬಹುಮಾನವನ್ನು ವಿತರಣೆ ಮಾಡಿದಂಥ ಮಹಿಳೆಯರಿಗೆ ಧನ್ಯವಾದ. ಹಾಗೆ ಈ ನಾಟಕದ ಕುರಿತು ಅಶೋಕ್ ಲಾಲವಟಿ ಅನ್ನೋರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ವಿನಂತಿ. ಅಮರಯ್ಯ ಮಠಪತಿ ಪಾದಗಳನ್ನು ನಮಸ್ಕರಿಸುತ್ತ ಈ ಸಮಾರಂಭದ ಈ ನಾಟಕವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಹಳೆಯರಾಗಿರ್ತಕ್ಕಂಥ ಅಖಿಲ ಭಾರತ ಗಾನ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದುಂಡಪ್ಪ ಎಳಮಿಯವರು, ಜ್ಯೋತಿಯನ್ನು ಬೆಳೆಸಿರ್ತಕ್ಕಂಥ ಈ ಊರಿನ ಕಾಂಗ್ರೆಸ್ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಮಂಜುನಾಥ್ ಕಾಜೂರ್ ಅವರೇ, ಹಾಗೂ ಈ ಸಮಾರಂಭದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಶಂಕರಪ್ಪ ದಾಳೆಯವರೇ, ಲಕ್ಷ್ಮಣ ಕಟ್ಟಿಮನೆಯವರೇ, ಹಾಗೂ ಶ್ರೀಮತಿ ಹನುಮಾವ ದೇವಣ್ಣವರವರೇ, ಹಾಗೂ ಶ್ರೀಮತಿ ಭೀಮಾವ ದೊಡ್ಮನೆಯವರೇ, ಬಲೂನನ್ನು ಉದ್ದಾಟ ಹಾರಿಸಿರ್ತಕ್ಕಂಥ ಮುದುಕಪ್ಪ ತೇಜಿಯವರೇ, ಹಾಗೂ ಮಲ್ಲು ವಾಲಿಕರ್ ಅವರೇ, ಹಾಗೂ ಪಾರಿವಾಳನ ಮಿಂಚಿನ ಸಂಚಲನ ಮಾಡಿರ್ತಕ್ಕಂಥ ಅವನಪ್ಪ ಇಂಗಳಿಗೆ ಅವರೇ, ಸಂಗಮೇಶ್ ಬಂಕಾರ್ ಅವರೇ, ಶಿವಪ್ಪ ಸತ್ಯಪ್ಪನವರೇ, ಮಂಜುನಾಥ್ ಹೊಟ್ಟೆಯವರೇ, ಅಶೋಕ್ ಬರ್ಗೆ ಅವರೇ, ಪುಂಡ್ಲಿಕ್ ದಾಳೆ ಅವರೇ, ತಿಪ್ಪಣ್ಣ ಕಟ್ಟಿಮನೆಯವರೇ, ಹಾಗೂ ಅವರಿವರೇನಿದೆ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ಎಲ್ಲ ಊರಿನ ಹಿರಿಯರೇ, ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರೇ, ಹಾಗೂ ತಾಯಂದಿರೇ, ಹಾಗೂ ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮಂದಿರೇ, ಪ್ರತಿ ವರ್ಷದಂತೆ ಏನಿವು ಗುಡಿ ತುಂಬ ಕಾರ್ಯಕ್ರಮ ದುರ್ಗಾದೇವಿ ಜಾತ್ರೆಯನ್ನ ಪ್ರತಿ ವರ್ಷ ಹಳೆ ಊರಿನಲ್ಲಿ ಮಾಡ್ತಾ ಇದ್ದರು. ಈ ಸಲ ಪ್ರಥಮ ಬಾರಿಗೆ ಹೊಸ ಊರಿನಲ್ಲಿ ಮಾಡಬೇಕಂತ ತೀರ್ಮಾನ ತಗೊಂಡು ಹಳೆ ಊರಿನ ಹಿರಿಯರು ಹಾಗೂ ಹೊಸ ಊರಿನ ಹಿರಿಯರು ಕೂಡಿಕೊಂಡು ಒಂದು ತೀರ್ಮಾನ ಮಾಡಿ ಹಳೆ ಊರಿನಲ್ಲಿ ಇರ್ತಕ್ಕಂಥ ಹಿರಿಯರು ಅಲ್ಲೇ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಸಹಿತ ಅಲ್ಲೇ ಹಳೆ ಊರಿನಲ್ಲಿ ಜಾತ್ರೆಯನ್ನು ಮಾಡ್ರಿ, ಹೊಸ ಊರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡಿಕೊಂಡು ಹೊಸ ಊರಲ್ಲಿ ಒಂದು ಜಾತ್ರೆಯನ್ನು ಮಾಡ್ರಿ ಅಂತ ತೀರ್ಮಾನ ತಗೊಂಡಿದ್ದಾರೆ. ಒಂದು ಒಳ್ಳೆ ಸಂಗತಿ ಅಂತ ತಿಳ್ಕೊಂಡು ನಾನು ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ನಾಟಕವನ್ನ ಏನು ಈ ಊರಿನ ಏಕಪತ್ರ ಆಡ್ತಾ ಇದ್ದಾರೆ,
ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳು ಒಳ್ಳೆ ಇರ್ತಾವೆ, ಕೆಟ್ಟಗಳು ಇರ್ತಾವೆ. ಆರ ಈ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆ ಪಾತ್ರಗಳನ್ನ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ತಾವು ಸುಧಾರಿಸ್ಕೊಂಡು ಒಳ್ಳೆಯವರಾಗಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾನೆ. ಈ ನಾಟಕವನ್ನು ನೋಡಿದ ಮೇಲೆ ಯಾವ ರೀತಿ ಪರಿವರ್ತನೆ ಹೊಂದಬೇಕಂದ್ರೆ ಮಹಾತ್ಮ ಗಾಂಧೀಜಿಯವರು ಸಹಿತ ತಮ್ಮ ಜೀವನದಲ್ಲಿ ಮೊದಲ ಸುಳ್ಳನ್ನೇ ಹೇಳ್ತಿದ್ರು. ಅವರು ಅದನ್ನ ಕಳುವನ್ನು ಮಾಡ್ತಿದ್ರು. ಆದ್ರೆ ಅವರನ್ನು ಸತ್ಯ ಹರಿಶ್ಚಂದ್ರವನ್ನ ನಾಟಕ ನೋಡಿದ ಮೇಲೆ ಅವರು ತಮಗೆಲ್ಲರೂ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರು ಯಾವ ರೀತಿ ಪರಿವರ್ತನೆ ಹೊಂದಿದ್ರು ಅಂತೇಳಿ. ಅವರು ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಒಂದು ಮಹಾತ್ಮ ಅಂತ ಅನಿಸ್ಕೊಂಡ್ರು. ಆ ರೀತಿಯಾಗಿ ಈ ನಾಟಕ ನೋಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಹಿತ ಒಳ್ಳೆಯ ಒಂದು ಪಾತ್ರವನ್ನು ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಒಳ್ಳೆ ಪ್ರಜೆಗಳು ಆಗಲಿ ಅಂತ ಆಶಿಸುತ್ತಾ ಈ ನಾಟಕ ಯಶಸ್ವಿ ಆಗಲಿ ತಾವೆಲ್ಲರ ಕಾರ್ಯಭೂತ ಆಗ್ಬೇಕಂತ ತಮ್ಮನ್ನೆಲ್ಲ ಮನೆ ಮಾಡುತ್ತಾ ನಾಟಕ ಯಶಸ್ವಿ ಆಗಲಿ ಅದಕ್ಕೆ ತಮ್ಮೆಲ್ಲ ಸಹಕಾರ ಇಲ್ಲ ಅಂತ ತಗೊಂಡೆಲ್ಲ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕಡಗತ್ತೆ. ಹಾಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ದೊಡ್ಡಪ್ಪಣ್ಣ ಎಳಮೆಯವರು ಕೂಡ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ಚಲೋ ಇತ್ತು. ಮೊದಲನೆಯದಾಗಿ ದುರ್ಗಾದೇವಿ ಪಾದಕಮಲಗಳನ್ನು ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಸುಕ್ಷೇತ್ರ ಕದಾಂಪುರ ಕುಕ್ಕೆ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಈ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಬಸವೇಶ್ವರ ನಾಟಕ ಸಂಘ ಕದಾಪುರ ಅವರು ಎಲ್ಲರೂ ಕೂಡಿಕೊಂಡು ನಾಟಕ ಮಾಡಿದಂಥ ಆಯೋಜನೆ ಮಾಡಿದಂಥ ಅದರ ಜೊತೆಗೆ ದಿವ್ಯ ಸಾನ್ನಿಧ್ಯ ವಹಿಸಿದ ವೇದಮೂರ್ತಿ ಗುರಯ್ಯ ಹಿರೇಮಠ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಅಮರಯ್ಯ ಮಠಪತಿ ಸಾಹೇಬರು ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಉದ್ಘಾಟಕರಾಗಿ ಆಗಮಿಸಿದಂಥ ಅಶೋಕ್ ಲಾಗ್ಲೂಟಿ ಅವರು ಜಿಲ್ಲಾಧ್ಯಕ್ಷ ಗಾನಕಿ ಸಮಾಜದವರು ಅವರಿಗೂ ಕೂಡ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇನ್ನೋರ್ವ ಸ್ನೇಹಿತರಾದಂಥ ಮಂಜುನಾಥ್ ಕಾಜೂರ್ ಅವರಿಗೂ ಕೂಡ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿಯಿಂದ PKPSನ ನಿರ್ದೇಶಕರು ಆದಂಥ ಬಸವರಾಜ್ ನಾಯಕ್ ಅವರಿಗೂ ನಮಸ್ಕರಿಸುತ್ತಾ ಅದೇ ರೀತಿ ಗ್ರಾಮ ಪಂಚಾಯಿತಿ ಸೋದರಿ ಮಾಜಿ ಅಧ್ಯಕ್ಷರಾದಂಥ ಹನುಮವ್ವ ದೇವಣ್ಣ ಅವರಿಗೂ ಕೂಡ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ಸೋದರಾದಂಥ ಮಧುಪಣ್ಣ ಕಡವಲ್ ಅವರಿಗೂ ಕೂಡ ನಮಸ್ಕಾರ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಸೋದರಾದಂಥ ಶಂಕರಪ್ಪ ದಾಳಿಯವರಿಗೂ ಹಾಗೂ ಫಕೀರಪ್ಪನ ಹೊಟ್ಟೆಯವರಿಗೂ ಹಾಗೂ ನಮ್ಮ PDO ಸೆಕ್ರೆಟರಿ ಆದಂಥ KG ಅವರಿಗೂ ಹಾಗೂ ಮಾದಪ್ಪ ಎಳಿಮೆಯವರಿಗೂ ಹಾಗೂ ಯಲ್ಲಪ್ಪ ಕಟ್ಟಿಮನಿಯವರಿಗೂ ಹಾಗೂ ತಿಪ್ಪಣ್ಣ ಕಟ್ಟಿಮನಿಯವರು ಹಾಗೂ ಲಕ್ಷ್ಮಣ್ ಕಟ್ಟಿಮನಿಯವರು ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಮಗನಾದಂಥ ಮಲ್ಲಿಕಾರ್ಜುನ್ ವಾಲಿಕರ್ ಅವ್ರಿಗೂ ಹಾಗೂ ವೇದಿಕೆ ಮೇಲೆ ಇನ್ನೊಬ್ಬರು ಆದಂಥ ನಮ್ಮ ಮಾವನರಾದಂಥ ದರ್ಯಪ್ಪ ಹೊಟ್ಟೆಯವರಿಗೂ ಹಾಗೂ ಇನ್ನು ಹೇಳಿದ ಅವರಿವರನ್ನಲೇ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಮುಂದೆ ನಿಂತವರು ಸ್ವಲ್ಪ ಶಾಂತ ಆಗ್ರಿ. ಇಲ್ಲಿ ಕೇಳ್ರಿ, ಇಲ್ಲೇ ಮೊದಲ ಸಮಾಜದವರು ನೀವು ಸಮಾಜದ ಕೆಲಸ ಮಾಡಕತ್ತೀರಿ, ಅದನ್ನು ಮೊದಲು ಮನುಷ್ಯತ್ವ ಅನ್ನೋದು ಇಟ್ಕೋರಿ. ನೀವು ಇಲ್ಲಿ ಯಾವ ರೀತಿಯಿಂದ ನಾಟಕ ಮಾಡ್ಯಾರ, ಯಾವ ರೀತಿಯಿಂದ ಸಂಘಟನೆ ಮಾಡಿ ಕೆಲಸ ಮಾಡ್ಯಾರ ಅನ್ನೋದು ಮೊದಲು ನಿಮ್ಮಲ್ಲಿ ಗಮನದಾಗ ಇಟ್ಕೋರಿ. ಏನದು ಸಣ್ಣ ಹುಡುಗರಂಗ ಕರಿಬುರು ಮೊದಲು ಮಾಡಕತ್ತಿದ್ದ ಮೊದಲನೇ ಸಲ ನೀವು ಏನೋ ಒಂದಿಟ್ಟು ಸಂಘಟಕರು ಮಾಡಿರ್ತಾರೆ. ಹುಡುಗರು ಏನೋ ಒಂದಿಟ್ಟು ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ತಾವೆ. ಅದನ್ನು ವೇದಿಕೆ ಮೇಲೆ ಕುಂತಂಥವ್ರಾಗಲಿ ಮುಂದೆ ಕುಂತಂಥವ್ರಾಗಲಿ ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಕೋಬೇಕದನ್ನು. ಏನದು ಅಸಹಿತನ ಮಾಡಿದ್ರೆ ಎಲ್ಲ ಒಂದಿಟ್ಟು ಸಹನೆ ಇರಬೇಕು. ಒಬ್ರಿಗೊಬ್ರು ಹಿಂಗೆ ಮಾತಾಡ್ಕೊತ ಹೋದ್ರೆ ನೋಡಪ್ಪ ಇದೇ ಊರಾಗ ಫಸ್ಟ್ ಎಲ್ಲ 2 ನಾಟಕ ಮಾಡ್ಯಾರ ಆಗಲಿಕ್ಕೆ ಹಿಂಗೆ ಒದರಾಡ್ಕೊತ ಕುಂತಾರಂದ್ರೆ ನಿಮ್ಮದು ಮರ್ಯಾದಲ್ಲ, ವೇದಿಕೆ ಮೇಲೆ ಕುಂತಂಥವ್ರದ್ದು ನಮ್ಮದು ಮರ್ಯಾದಿರಂಗಿಲ್ಲ. ಅದನ್ನು ದಯವಿಟ್ಟು ಕ್ಷಮ ಇರಲಿ, ಸಹನೆ ತಗೋಬೇಕಂತ ನಾಳೆ ನಾಡ್ದು ಅನ್ನೋದು ಇರ್ತೈತಿ, ಮಾತಾಡಕ್ಕೆ ಬರ್ತೈತಿ, ಹಿರಿಯರು ಇರ್ತಾರೆ. ಸ್ವಲ್ಪ ಸಹನೆ ತಗೋರಿ ದಯವಿಟ್ಟು. ಎಲ್ಲ ಎಜುಕೇಟೆಡ್ ಇದ್ದಾರದ್ರಿ, ನಾಲೆಜ್ ಇದ್ದವ್ರದ್ರಿ, ದಯವಿಟ್ಟು ಕ್ಷಮೆ ಇರಲಿ. ನಾ ಈಗ ಹೇಳ್ಬಾರ್ದಾಗಿತ್ತು, ನಿಮ್ಗೆ ಇನ್ನೂ ಗದ್ದಲ ಆಗಲಾರ ಸಂಬಂಧ ನಾ ಹೇಳಕತ್ತೀನಿ. ಆಗಲೇ ಅಧ್ಯಕ್ಷರಿಗೆ ಹೇಳಿದ ನೀವು ಒಟ್ಟು ಮಾತಾಡ್ರಿ ಅಂತೇಳಿ. ದಯವಿಟ್ಟು ಬಂದಂಥವ್ರಿಗೆ ಒಂದು ಗೌರವ ಕೊಡ್ರಿ. ನಾವು ಇದ್ದೂರನ್ನೋರು ಅದೀವಿ, ನಮ್ಗೇನಾದ್ರೂ ನಾವು ತಡ್ಕೊಂಡು ಹೋಗ್ತೀವಿ. ಇಲ್ಲಿ ಬರೋಳವ್ರು ಬಂದಿರ್ತಾರೆ,
ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ. ಅದೇ ರೀತಿಯಾಗಿ ದುರ್ಗಾದೇವಿ ಈ ಸಲ ವಿಶೇಷವಾಗಿ ವಿಜೃಂಭಣೆಯಿಂದ ಎಲ್ಲರೂ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಿ. ಅದರ ಜೊತೆಗೆ ನಾವು ಕೂಡ ನಿಮ್ಮ ಜೊತೆ ಪಾಲ್ಗೊಂಡಿವಿ. ಈಗ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ನಿನ್ನೆ ಒಂದು ನಾಟಕ, ಇವತ್ತೊಂದು ನಾಟಕ, ಇದೇ ಫಸ್ಟ್ ನಾಟಕ ಹಿಂಗಾಗಿದ್ದು, ನೆಕ್ಸ್ಟ್ ಆಗುವಂಗಿಲ್ಲ. ಎರಡೂ ಸಂಘಟಕರಿಗೂ ಹೇಳಕತ್ತೀನಿ ನಾನು. ಯಾಕೆ ಮಾಡಬೇಡ ಅನ್ನಕತ್ತೀನಿ ಅಂತಂದ್ರೆ, ಇಲ್ಲಿ ವೇದಿಕೆ ಮೇಲೆ ಕುಂತಂತರಿಗೂ ಗೌರವ ಇರೋಂಗಿಲ್ಲ. ಮತ್ತೊಬ್ಬ ನಾಳೆಗೊಬ್ಬ ದುಂಡಪ್ಪನೊಂದು ಗ್ಯಾಂಗ್ ಬಂದು ಅವನು ನಾಟಕ ಮಾಡ್ತಾನೆ. 3 ದಿನ ಮಾಡ್ಕೋತ ಕುಂತು 4 ದಿವಸ ಮಾಡ್ಕೋತ ಸರಿಯಲ್ಲ. ಒಂದು ಊರಂದಿಂದ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ, ಒಮ್ಮೆ ನಾನು ಮಾಡ್ತೀನಿ ಅಂದಾಗ ಒಮ್ಮೆ ನೀವು ಸಹಕರಿಸ್ಬೋರಿ, ಒಮ್ಮೆ ನೀವು ಮಾಡ್ತೀನಿ ಅಂದಾಗ ನಾವು ಸಹಕರಿಸ್ಕೊಳ್ಳೋಂಥ ಕೆಲಸ ವೇದಿಕೆ ಮೇಲೆ ಇದ್ದಂಥ ಹಿರಿಯರಿಗೂ ಬಂತು, ಸಂಘಟಕರಿಗೂ ಬಂತು. ಪ್ರತಿ ಸಲ ಇನ್ನೇನು ಜಾತ್ರೆ ಆಗೋದೇ ಇದೆ. ಇವು ಸ್ಟಾರ್ಟ್ ಆಗಿಂದ ಎಲ್ಲ ರೀತಿಯಿಂದ ದೇವ್ರು ಒಳ್ಳೇದನ್ನು ಮಾಡ್ತಾನೆ. ನೀವು ಒಳ್ಳೇದನ್ನು ಕಲೀರಿ. ಈಗ ಇವ್ರೇನ ಮಾಸ್ತರ್ ಸರ್ ಬರ್ದಾರಲ್ಲ, ಇದು ಕತಿ ಹೇಮಂತ್ ಎನ್ ಕಡೆಯನ್ನವ್ರು ಸಾಹೇಬ್ರ, ಅವ್ರು ಬರೆದಿದ್ದ ನಮ್ದೆಲ್ಲಾನು ನೋಡ್ಕೊಂಡ ಬರೆದಿರ್ತಾರ ಅವ್ರು. ಇದೇನಿಲ್ಲ, ಎಲ್ಲರೂ ನಾವು ಸಮೂಹ ಕುಂತಿರ್ತೀವಲ್ಲ, ನಂದೊಂದು ಪಾತ್ರ ಬೇರೆ ಐತಿ, ಇನ್ನೊಬ್ಬರು ಒಂದು ಪಾತ್ರ ಬೇರೆ ಇರ್ತೈತಿ, ಸಣ್ಣ ಪುಟ್ಟ ಇದ್ದಿದ್ದನ್ನು ದೊಡ್ಡ ಮಾಡೋದೊಂದು ಪಾತ್ರ ಬೇರೆ ಇರ್ತೈತಿ. ಅದನ್ನು ನೋಡ್ಕೊಂಡು ಒಂದು ನಾಟಕ ಬರೆದಿರ್ತಾರೆ. ಅದರೊಳಗೆ ನಾವು ಹಾಸ್ಯ ಮತ್ತು ಕಥಾನಾಯಕ ಖಳನಾಯಕಗಳನ್ನು ಯಾವ ರೀತಿಯನ್ನು ಮಾಡ್ತಿರ್ತಾರೆ, ಅದರೊಳಗೆ ಒಳ್ಳೆಯದನ್ನು ತೊಗೊಂಡು ನಾವು ಮಾಡುವಂಥ ಕೆಲಸ ಮಾಡಬೇಕು. ಒಂದು ಊರಿನ ಕೆಲಸ ಅಂದಾಗ ಇವತ್ತು ನನ್ನಿಂದ ಒಂದು ಏನೋ ಬಾಯಿ ಮಿಸ್ಟೇಕ್ ತಪ್ಪಾಗಿರ್ತೈತಿ, ಅದು ತಪ್ಪು ಮಾಡ್ಬೇಕಂತ ಮಾಡಿರಂಗಿಲ್ಲ. ನನ್ನಿಂದ ಏನೋ ಒಂದು ಅಚಾನಕ್ ಆಗಿರ್ತೈತಿ, ನನ್ನಿಂದ ಆದಾಗ ನಾನು ಕ್ಷಮೆ ಕೇಳೋದು ನಂದು ದೊಡ್ಡ ಗುಣ ಇರ್ತೈತಿ. ಅದಕ್ಕೆ ಪಾಪ ಅವ್ರು ಫಸ್ಟ್ ಟೈಮ್ ಎಲ್ಲರೂ ಮಾಡಿರ್ತಾರೆ. ನಿನ್ನ ನೋಡಿ ಕಾರ್ಯಕ್ರಮ ಎಷ್ಟು ಚಂದ ಮಾಡಿದ್ರು ಅವರು, ಇವತ್ತು ನೀವು ಕೂಡ ಮಾಡಾಕತ್ತೀರಿ. ಒಂದು ಎಂಟು ಸಣ್ಣ ಪುಟ್ಟ ಆಗಿರ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಕ್ಷಮೆ ಇರಲಿ. ಆ ರೀತಿಯಿಂದ ಆಗ್ಲೋರಂಗೆ ನಡ್ಕೊಂಡು ಹೋಗ್ತೀರ ಅನ್ನುವಂಥ ಆಶಯಭಾವನೆ ಇಟ್ಕೊಂಡು ನಾನು ಮುಂದೆ ಮಾತುಗಳನ್ನು ಚಾಲೂ ಮಾಡ್ತೀನಿ. ಮುಂದಿನ ಸಲ ಏನೈತಲ್ಲ, ನಾಟಕ ಒಂದ ಮಾಡುವಂಥದ್ದು ವ್ಯವಸ್ಥೆ ಮಾಡಿ, ಅಂದರೆ ಎಲ್ಲ ನೋಡೋರ್ಗೂ ಚಂದ ಇರ್ತೈತಿ, ನಮಗೆ ಬರೋರ್ಗೂ ಚಂದ ಇರ್ತೈತಿ, ಮಾಡೋರ್ಗೂ ಚಂದ ಇರ್ತೈತಿ. ಏನು ರಾತ್ರಿ ಬೆಳತಾನ ಒಂದು ನೋಡಿರ್ತಾರೆ, ಈಗ ಮುಂಜಾನೆ ಮಕ್ಕಳು ಮತ್ತೆ ಈಗ ಬಂದು ನೋಡಿರ್ತಾರೆ. ಅದು ಆಗೋದು ಬೇಡ. ಎಲ್ಲ ಹಿರಿಯರು, ಸಂಘಟಕರು, ಎಲ್ಲ ಹಿರಿಯರು, ಯುವಕರು ಎಲ್ಲರೂ ಕೇಳ್ಕೊಂಡು ಒಂದು ಮಾಡಿ, ಎಲ್ಲರೂ ಕೂಡ್ಕೊಂಡು ಒಂದು ಮಾಡಿದ್ರೆ ಇನ್ನೂ ಹೆಚ್ಚು ಖುಷಿ ಆಕೈತೆ ನಮಗೆ. ಅದಕ್ಕೆ ನೀನು ರಾತ್ರಿ 1 ಗಂಟೆ ಮುಟ್ಟ ಇದು, ಮತ್ತು 1 ಗಂಟೆ ಮುಟ್ಟ ಆಗೋದು ಬೇಡ. ಮತ್ತು ಮುಂದಿನ ವರ್ಷಕ್ಕೆ 3 ದಿವಸ ಕಂಟಿನ್ಯೂ ನಾಟಕ ಆಗೋಂಗೆ, ಬನಶಂಕರಿ ಜಾತ್ರೆ ಆಗುವಂಗೆ ಆಗೋದು ಬೇಡ. ದಯವಿಟ್ಟು ಮುಂದಿನ ಸಲ ಎಲ್ಲರೂ ಕೂಡ್ಕೊಂಡು ಒಂದೇ ನಾಟಕನ ಮಾಡೋದು ಕಲೀರಿ. ಅದ್ರ ಜೊತೆಗೆ ತಾವುಗಳು ಎಲ್ಲರೂ ನಾಟಕ ನೋಡಬೇಕು ಅನ್ನುವಂಥ ವಿಚಾರ ಹುಮ್ಮಸ್ಸು ಇದೆ. ಎಲ್ಲರೂ ಸಂಗಡಿಗರು, ನಾಟಕ ಬಸವೇಶ್ವರ ನಾಟಕ ಸಂಘದ ಯುವಕರು ಹಾಗೂ ಊರಿನ ಯುವಕರು, ಹಿರಿಯರು, ಗುರು ಹಿರಿಯರು ಎಲ್ಲರೂ ಕಷ್ಟಪಟ್ಟು ತಮ್ಮ ಕೈಲಾದಂಥ ಕೆಲಸಗಳನ್ನು ಮಾಡಿ, ಕೈಲಿ ದುಡ್ಡು ಹಾಕಿ ಇದು ರೋಡ್ ಕೆಲಸ ಮಾಡೋದನ್ನಾಗಲಿ, ಅನ್ನ ಸಂತರ್ಪಣೆ 3 ದಿವಸ ಮಾಡೋದನ್ನಾಗಲಿ, ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ಒಳ್ಳೆ ಕೆಲಸ ಮಾಡಿದ್ದೀರಿ. ಅದ್ರಾಗ ನಾನು ಒಬ್ಬ ಸಂಘಟಕರಂತ ತಿಳ್ಕೊಂಡು, ಇನ್ನು ಉಳಿದವ್ರು ಯಾರ ಮನಸ್ತಾಪ ಐತಲ್ಲ, ಅದು ನನ್ನಿಂದ ಮನಸ್ತಾಪ ಆಗೈತೆ ಅನ್ನೋಂಥ ತಿಳ್ಕೊಂಡು ದೊಡ್ಡ ಮನಸ್ಸು ಮಾಡಿಕೊಂಡು ಕ್ಷಮೆ ಇರಲಿ. ನನಗಿಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹಾಗೂ ಯುವಕ ಮಿತ್ರರಿಗೂ ಹಾಗೂ ಮತ್ತು ಕದಾಂಪುರ ಗುರು ಹಿರಿಯರಿಗೂ ಹಾಗೂ ಸುತ್ತಮುತ್ತಲಿನ ಗುರು ಹಿರಿಯರಿಗೂ ಹಾಗೂ ಸಂಗೀತ ವಾದ್ಯ ಮೇಳದವರಿಗೂ ಹಾಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿಯವರೆಗೆ ತಮ್ಮ ಹಿತನುಡಿಗಳನ್ನು ಹೇಳಿದಂಥ ಗುಂಡಪ್ಪನ ಎಳೆಮೆಯವರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದಂಥ ಮಂಜು ಕಾಜೂರವರು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ. ವೇದಿಕೆಯ ಮುಂಭಾಗದಲ್ಲಿ ಕುಂತಂಥ ನನ್ನೆಲ್ಲ ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ ಮೊದಲು ನಾನು ಕ್ಷಮಾಪಣೆಯನ್ನು ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ವೇಳೆ ಅಭಾವ ಆಗ್ಯದ, ಆದರೂ ನಮಗೆ 2 ಮಾತು ಮಾತಾಡಕ್ಕೆ ಕೊಡಕತ್ತಾರ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅನ್ನೋದಕ್ಕೆ ತಮ್ಮಲ್ಲಿ ಕ್ಷಮಾಪಣೆ ಕೇಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ದುರ್ಗಾ ಮಾತಾ ಕಿ, ಒಂದೇ. ಏನೇ ಬರಲಿ, ಪ್ರಪ್ರಥಮ ಬಾರಿಗೆ ಕದಾಂಪುರ ಗ್ರಾಮದ ಆದಿಶಕ್ತಿಯಾದಂಥ ದುರ್ಗಾ ಮಾತೆಯ
ಪಾದಗಳಿಗೆ ನಮಿಸುತ್ತಾ ಇವತ್ತು ಕದಾಂಪುರ ಗ್ರಾಮವನ್ನ ನೋಡಿದ್ರೆ ಮೈಸೂರು ದಸರಾ ನೆನಪಿಗೆ ಬರ್ತದೆ. ಅಲ್ಲಿ 9 ದಿವಸ ಆಗ್ತದ, ಇಲ್ಲಿ 5 ದಿವಸ ಆಗ್ತದ. ಅಲ್ಲಿ ಚಾಮುಂಡಿ ಅಂತ ಹೆಸರದ, ಇಲ್ಲಿ ದುರ್ಗಾದೇವಿ ಅಂತ ಹೆಸರದ. ಅದಕ್ಕೂ ಇದಕ್ಕೂ ವ್ಯತ್ಯಾಸಗಳಿಲ್ಲ. ಅದಕ್ಕೆ 99 ಇಸ್ವಿ ಒಳಗೆ ನಾವು ಇಲ್ಲೇ ಬಂದೆವು. ಹೊಸ ಜಾಗ, ಹೊಸ ವಾತಾವರಣ ಅಂದ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಬದುಕುವಂಥ ವ್ಯವಸ್ಥೆನೂ ಮಾಡಿದೆವು. ಅದೇ ಥರನಾಗಿ ಇವತ್ತು ಕದಾಂಪುರ ಗ್ರಾಮ ಅಂದರೆ ಹೆಂಗಾಗೈತಪ್ಪ ಅಂದ್ರೆ ಒಂದು ಗ್ರಾಮ ಅಂತಾಗಿಲ್ಲ, ಅದು ಗ್ರಾಮಾಂತರ ಸಿಟಿ ಅಂತಾಗ್ಯದ. ಅದಕ್ಕೆ ನಾವು ನೀವೆಲ್ಲರೂ ಕಷ್ಟಪಟ್ಟಂಥ ಕಷ್ಟಗಳನ್ನು ಆ ದುರ್ಗಾದೇವಿ ಗಮನಕ್ಕೆ ಬಂದು ನಮಗೆ ನಿಮ್ಮೆಲ್ಲರಿಗೂ ಈ ಜಾಗ ಸಿಗುವಂತೆ ಮಾಡ್ಯಾಳ. ಅದಕ್ಕೆ ಆ ದುರ್ಗಾ ಮಾತೆಗೆ ನಾವು ಎಷ್ಟು ನಮನಗಳನ್ನು ತಿಳಿಸಿದ್ರು ಕಡಿಮೆನೆ. ಅದೇ ಥರನಾಗಿ ಇವತ್ತು ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಕದಾಂಪುರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಇವತ್ತು ನಮ್ಮ ಬಸವೇಶ್ವರ ಯುವಕ ಸಂಘದ ವತಿಯಿಂದ ನಾಟಕವನ್ನು ಅರ್ಪಿಸುವುದರ ಮುಖಾಂತರ ಜಾತ್ರೆಗೆ ಒಂದು ಕಳೆಯನ್ನು ತರುವಂಥ ವಿಷಯ. ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಗುರಯ್ಯ ಸ್ವಾಮಿಗಳ ಪಾದಗಳಿಗೆ ನಮಿಸುತ್ತಾ ಹಾಗೂ ಅಂಬ್ರಯ್ಯ ಮಠಪತಿ ಅವರ ಪಾದಗಳಿಗೂ ನಮಿಸುತ್ತಾ ಉದ್ಘಾಟಕರಾಗಿ ಆಗಮಿಸಿದಂಥ ಗಾನಗ್ಯ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಆತ್ಮೀಯ ಸಹೋದರರು ಆದಂಥ ಅಶೋಕಣ್ಣ ಲಾಗ್ಲೋಟಿ ಅವರೇ ಹಾಗೂ ಯುವ ಗಾನಿಗೆ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ದುಂಡಪ್ಪಣ್ಣ ಏಳಮ್ಮೆ ಅವರಿಗೂ ಹಾಗೂ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂಥ ಬಸವರಾಜ ನಾಯಕ್ ಅವರೇ ಹಾಗೂ ಇನ್ನೂರ ಗ್ರಾಮ ಪಂಚಾಯತಿ ಹಳೆ ಕದಾಂಪುರ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಶಂಕರಪ್ಪ ದಾಳಿ ಅವರೇ ಹಾಗೂ ಮಾದೇವಪ್ಪ ಕಡಿವಾಲ್ ಅವರೇ ಹಾಗೂ ಇನ್ನೂವರ ಸಹೋದರಿ ಆದಂಥ ಹನುಮವ್ವ ದೇವಣ್ಣವರವರೇ, ಭೀಮವ್ವ ದೊಡ್ಡಮಣಿ ಅವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಈಗಾಗಲೇ ನಮ್ಮ ದುಂಡಪ್ಪನವರು ಅಶೋಕನವರು ಎಲ್ಲ ಅತಿಥಿ ಮಾನ್ಯರಿಗೆ ಹೇಳಿದ್ದಾರೆ. ಮತ್ತು ಹೇಳ್ತಾ ಹೋದ್ರೆ ವೇಳೆ ಅಭಾವ ಆಗ್ಯದ. ಅದಕ್ಕೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನೆಲ್ಲ ಕಲಾ ಬಳಗದವರಿಗೂ ಹಾಗೂ ಮತ್ತು ನನ್ನ ತಾಯಂದಿರಿಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಗುರು ಹಿರಿಯರು ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ನನ್ನ ದುರ್ಗಾದೇವಿ ಜಾತ್ರೆಯ ನಮನಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತು ಹೇಳಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಕದಾಂಪುರ ಗ್ರಾಮದಲ್ಲಿ ಈ ನಾಟಕವನ್ನು ಈ ನಾಟಕವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ನನ್ನೆಲ್ಲ ನಾಟಕದ ಕಲಾ ಅಭಿಮಾನಿಗಳಿಗೂ ಹಾಗೂ ಕಲಾವಿದರಿಗೂ ಮತ್ತೊಮ್ಮೆ ನಾನು ಜಾತ್ರಾ ವಿಶೇಷವಾಗಿ ನಮನಗಳನ್ನ ತಿಳಿಸ್ತಾ ನಾನು ಜಾತ್ರಾ ವಿಶೇಷದ ಬಗ್ಗೆ ದುರ್ಗಾದೇವಿ ಬಗ್ಗೆ ನೀವು ತಾಳ್ಮೆಯಿಂದ ಇರ್ತೀರಂದ್ರೆ ಒಂದೆರಡು ಮಾತು ಹೇಳಿಕ್ಕೆ ಇಚ್ಛಪಡ್ತೀನಿ. ದುರ್ಗಾದೇವಿ ಹೆಂಗೈತಪ್ಪ ಆಕಿನ ಶಕ್ತಿ ಅಂತಂದ್ರೆ ಇವತ್ತು ಬರೇ 4 ರಿಂದ 5 ತಿಂಗಳೊಳಗೆ ಜಾತ್ರೆ ನಡೆದದಂದ್ರೆ ಆಕಿನ ಶಕ್ತಿ ನಮ್ಮೆಲ್ಲ ಎಲ್ಲೂ ಹಿರಿಯರ ಗಮನದಕ್ಕ ಕೊಟ್ಟು ಈ ಜಾತ್ರೆಯನ್ನು ಆಗುವಂತೆ ಮಾಡಿದಂಥ ಆ ದುರ್ಗಾ ಶಕ್ತಿ ನಾವು ನೀವೆಲ್ಲರೂ ಸ್ಮರಿಸೋಣ. ಮತ್ತು ನಮ್ಮೆಲ್ಲ ಕಷ್ಟ ಕಲ್ಪನೆಗಳನ್ನು ದೂರ ಮಾಡ್ಬೇಕಂದ್ರೆ ಆ ದುರ್ಗಾದೇವಿ ಹತ್ರ ಶಕ್ತಿ ಅದ. ಆ ಶಕ್ತಿಯನ್ನು ನಾವು ನೀವೆಲ್ಲರೂ ಆ ದುರ್ಗಾದೇವಿಯ ಸೇವೆ ಮಾಡಿಕೊಂಡು ಪಡ್ಕೊಂಡು ನಾವು ನೀವೆಲ್ಲರೂ ಅಭಿವೃದ್ಧಿಯತ್ತ ಪ್ರಯಾಣಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ಯುವಕರಲ್ಲಿ ನಾನು ಒಂದು ವಿನಂತಿ ಮಾಡ್ಕೋತೀನಿ. ಜಾತ್ರೆ ಏನಾದರೂ ಅಚ್ಚುಕಟ್ಟಾಗಿ ಆಗ್ಬೇಕಂದ್ರೆ ನಮ್ಮ ಅವರು ಬಹಳ ಮುಖ್ಯವಾಗಿ ಪಾತ್ರ ವಹಿಸಬೇಕಾಗ್ತದೆ. ಹಿರಿಯರ ಸಲಹೆ ತಗೊಂಡು ಯಾವುದೇ ಅಹಿತಕರ ಘಟನೆ ಆಗದೆ ರೀತಿಯೊಳಗೆ ನಾವು ಚೌಕಟ್ಟಿನೊಳಗೆ ಎಲ್ಲರನ್ನೂ ಗಮನ ತಗೊಂಡು ಏನಾದರೂ ಆದ್ರೆ ತಾಳ್ಮೆಯಿಂದ ಅವರಿಗೆಲ್ಲರಿಗೂ ತಿಳಿ ಹೇಳಿ ಯುವಶಕ್ತಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮನೆಗೊಬ್ಬ ನೌಕರಿ ತಗೊಳ್ಳೋಂಥ ಯುವಶಕ್ತಿ ರೆಡಿ ಆಗಬೇಕು. ಆ ಶಕ್ತಿಗಳಿಗೆ ಪ್ರೇರಣೆ ಯಾರು ತುಂಬಬೇಕಪ್ಪ ಅಂತಂದ್ರೆ ನನ್ನ ಕದಾಂಪುರ ಗ್ರಾಮದ ಎಲ್ಲ ನೌಕರರು ಇದಕ್ಕೆ ಅವರ ಪ್ರೇರಣೆ ಕೊಟ್ಟು
ಮನೆ ಮನೆಗೂ ಒಬ್ಬ ಸರ್ಕಾರಿ ನೌಕರರು ಆಗಬೇಕು ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಆ ಆಶೆಯನ್ನು ಆ ದುರ್ಗಾ ಮಾತೆ ಈಡೇರಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಅತಿ ವೇಳೆ ಅಭಾವವಿದ್ದ ಕಾರಣ ನಾನು ನನ್ನ 2 ಮಾತುಗಳಿಗೆ ವಿರಾಮಗಳನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜಾತ್ರೆಯ ಬಗ್ಗೆ ಹಾಗೂ ಯುವಕರನ್ನು ಹಾಗೂ ಯುವಕರ ಮೇಲೆ ಕಾಳಜಿಯಿಂದ ಮನೆಗೊಬ್ಬ ನೌಕರರಂತೆ ಇರಬೇಕೆಂದು ತಮ್ಮ ಮಾತಿನಲ್ಲಿ ಹೇಳಿದಂಥ ಶ್ರೀ ಮಂಜುನಾಥ್ ಕಾಜೂರ್ ಅವರಿಗೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ಒಂದು ರೆಡಿ ಆಗ್ಬೇಕಂದ್ರೆ ಕೆಲವೊಂದು ನಿಯಮಗಳು ಇರ್ತಾವೆ. ಆ ನಿಯಮಗಳ ತಕ್ಕಂತೆ ಕಾರ್ಯಕ್ರಮ ನಡೆಸಬೇಕಾಗತ್ತೆ. ಪ್ರೋಟೋಕಾಲ್ ಅಂತ ಕರೀತಾರೆ. ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಆ ಪ್ರೋಟೋಕಾಲನ್ನು ನಾವು ಇದರಲ್ಲಿ ಮೇಂಟೈನ್ ಮಾಡಕತ್ತೀವಿ. ಪ್ರೋಟೋಕಾಲ್ದಂತೆ ನಡೀತೀವಿ. ಈಗ ಪ್ರೋಟೋಕಾಲ್ದಂತೆ ಕೊನೆಯದಾಗಿ ನಾವು ಲೇಟ್ ಆದರೂ ಚಿಂತಿಲ್ಲ, ಅಧ್ಯಕ್ಷರ ಭಾಷಣ ನಾವು ಮಾಡಿಸಲೇಬೇಕು. ಅದ್ರ ಸಲುವಾಗಿ ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶಂಕರಪ್ಪ ಹನುಮಂತ ದಾಳಿ ಇವರು ಅಧ್ಯಕ್ಷತೆಯ ಭಾಷಣವನ್ನು ಮಾಡಿಕೊಡ್ಬೇಕಂತೂ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ದುರ್ಗಾ ಮಾತೆ ದ್ಯಾಮಾದೇವಿ ಬಸವೇಶ್ವರ ಶ್ರೀ ಮಾರುತೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ನಮ್ಮ ಗುರುಯ ಹಿರೇಮಠವರ ಪಾದಗಳಿಗೂ ಅಂಬ್ರಾಯ ಮಠಪತಿ ಅವರಿಗೂ ನಮ್ಮ ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷರಾದ ಅಶೋಕಣ್ಣವರಿವರಿಗೂ ನಮ್ಮ ಗಾಣಿಗ ಸಮಾಜದ ರಾಜ್ಯಾಧ್ಯಕ್ಷರಾದ ದುನ್ನಪ್ಪಣ್ಣ ಅವರಿಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಮಾಜಿ ಸಮಾಜದ ತಾಲೂಕು ಅಧ್ಯಕ್ಷರು ಮಂಜು ಕಾಜೂರ್ ಅವರಿಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಾಜಿ ಹನುಮವ್ವ ದೇವಣ್ಣವರವರಿಗೂ ದೊಡ್ಡಮಣ್ಣವರಿಗೂ ಮಾದೇವಪ್ಪ ಕಡೇವಲ್ ಅವರಿಗೂ ನಮ್ಮ ನಾಯಕ ಅವರಿಗೂ ಫಕೀರಪ್ಪನ ಹೊಟ್ಟೆಯವರಿಗೂ ಸಂಗಮೇಶ್ವರಿಗೂ ಅವರಿವರೆನ್ನದೇ ವೇದಿಕೆಯ ಮೇಲೆ ಅಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಮುಂದೆ ಕೂತಂಥ ತಾಯಂದಿರಿಗೂ ತಂದೆಯಂದಿರಿಗೂ ನನ್ನ ಅಣ್ಣ ವಂದಿಸುತ್ತಾ ಅಧ್ಯಕ್ಷರ ಭಾಷಣ ಮಾಡೋಕ್ಕೆ 2 ನಿಮಿಷದಲ್ಲಿ ಮಾತಾಡಂಥ ಒಂದು ಅಪ್ಪಣೆ ಕೊಟ್ಟಿದ್ದಂಥ ಎಲ್ಲ ನನ್ನ ಸಂಘದ ಒಡೆಯರಿಗೂ ಒಂದು ಹೇಳುತ್ತಾ 2 ಮಾತುಗಳಂದರೆ 2 ಮಾತು ಹೇಳ್ತೀನಿ. ಯಾವುದೂ ಪ್ರೋಟೋಕಾಲ್ ಅಂತ ಸಂಗಪ್ಪಣ್ಣ ಹೇಳಿದ ಅವರು ಅನ್ನೋದೇ ಒಂದು ಅವರು ನೌಕರಿ ಸ್ಥಾನಕ್ಕೆ ಧಕ್ಕೆ ಬರದಂತೆ ಅವರು ಮೇಂಟೈನ್ ಮಾಡಿದ್ದಕ್ಕೆ ನನ್ನ ಅತಿಥಿ ಸ್ಥಾನದಲ್ಲಿ ಅಂತ ಕೂತಂತ ಯಾವುದೇ ಭೇದ ಭಾವವನ್ನು ಮರೆತು ಊರು ನನ್ನದು ಮನೆ ನನ್ನದು ಯಾವುದೂ ಎಲ್ಲ ನಮ್ಮ ಅಣ್ಣತಮ್ಮರಂತ ಸಹಕರಿಸಿ ಅಂತೇಳಿ ಅವ್ರಿಗೆ ನಾನು ಕೈ ಮುಗಿದು ಬೇಡ್ಕೊತೀನಿ. ಈ ವೇದಿಕೆ ನೋಡ್ಬೇಕಂತಂದ್ರೆ ಗೌಡ್ರು ಹೇಳಿದ್ರು ಮೈಸೂರಲ್ಲಿ ಬಂದೈತೇನಂತ. ಮೈಸೂರು ಬಂದೈತಿ, ಎಲ್ಲ ನಮ್ಮ ಜಿಲ್ಲಾದ ಗುರು ಹಿರಿಯರು ಅದಾರ. ನಮ್ಮ ಊರು ಅನ್ನೋದಂದ್ರೆ ಜಿಲ್ಲಾದಾಗ ಎತ್ತಿ ತೋರಿಸುವಂಥ ಊರು ಯಾವುದಾಗಿದೆ ಐತೆ ಅಂದ್ರೆ ನನ್ನ ಕರಾಂಪುರ ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾವುದೇ ಊರ ಹೆಸರು ತರಬೇಕಾದ್ರೆ ನನ್ನ ಯುವಕರು ಎಷ್ಟು ಚೆನ್ನಾಗಿದಾರೆ ಅಂದ್ರೆ ಕರಾಂಪುರ ಹಿಡ್ಕೊಂಡು ಬಾಗಲಕೋಟೆ ಹಿಡ್ಕೊಂಡು ಬೆಂಗಳೂರವರೆಗೆ ಎಲ್ಲರ ನೌಕರಸ್ಥರು ಅದಾರ ಅಂದ್ರೆ ನನ್ನ ಊರು ಅನ್ನುವಂಥ ಹೆಮ್ಮೆ ಅಂತ ಮಾತು ಹೇಳ್ತೀನಿ. ಯಾವುದಾದ್ರೂ ಇವತ್ತು ಹಳೆಯವರಾಗಲಿ ಹೊಸವರಾಗಲಿ ನನ್ನ ದುರ್ಗಾಮದೇವಿ ಎಲ್ಲ ಜಾತ್ರೆ ನಡಿಬೇಕಾದ್ರೆ ಒಂದು ಗೌಂಡಿ ಕೆಲಸ ಮಾಡೋರು ಲೀಡ್ರುಗಳು ನೌಕರಸ್ಥರು ಕೊಟ್ಟಾಗ ನಮ್ಮ ಜಾತ್ರೆ ನಡೀತಿತ್ತು ಅನ್ನುವಂಥ ಮಾತನ್ನು ನಾನು 1000 ಸಲ ಆದರೂ ಅವ್ರನ್ನ ವಿನಂತಿ ಮಾಡ್ಕೊಳಕ್ಕೆ ತಯಾರಿದ್ದೀನಿ. 2 ಊರು ಒಂದು ಅನ್ನುವಂಥ ಮಾತನ್ನು ಹೇಳ್ತೀನಿ. 2 ಊರು ಒಕ್ಕಟ್ಟಾಗಿ ಜಾತ್ರೆ ನಡೆಸಿದ್ದ ಎಲ್ಲ ಗುರು ಹಿರಿಯರಿಗೆ ನಾನು ವಿನಂತಿ ಕೇಳ್ತೀನಿ. ಬರುವ ವರ್ಷ ನೋಡಿದ ಈ ಯಾವುದು ದೇಶ ಸಂಪೂರ್ಣವಾಗಿ ಅದು ಶುದ್ಧವಾಗಿ ನಡೀತಿತ್ತು ಅನ್ನುವಂಥ ಮಾತನ್ನು ಹೇಳಿ ನಾನು ಅಧ್ಯಕ್ಷ ಭಾಷಣ ಮುಗಿಸ್ತೀನಿ. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ. ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಸತ್ಯಪ್ಪನವ್ರ ಗುರುಗಳು ನೆರವೇರಿಸಿಕೊಡ್ಬೇಕಂತ ಕೇಳ್ತೇನೆ. ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥ ಗುರುಗಳಿಗೆ ಹಾಗೂ ಈ ನಾಟಕದ ಉದ್ಘಾಟಕರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಮತ್ತು ಊರಿನ ಸರ್ವ ಸದಸ್ಯರಿಗೆ ಹಾಗೂ ನಾಟಕದ ವೇದಿಕೆ ಮೇಲೆ ಅವರಿವರೆನ್ನದೇ ಎಲ್ಲರಿಗೂ ಈ ನಾಟಕದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಮುಂದೆ ನಾಟಕ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಲಿಕ್ಕೆ ವಿನಂತಿಸ್ಕೊಳ್ತೇನೆ. ಜೈ ಹಿಂದ್. ವಿಘ್ನ ವಿನಾಶ
ಜಗ ಜನನೇ ಕದಂಪುರ ಗ್ರಾಮದ ಪುರದ ವಾಸಿ ಶ್ರೀ ದುರ್ಗಾದೇವಿ ಓಂಕಾರಮಯ ನಾದದಲ್ಲಿ ಹರಿಸಲಿ 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 ಕದಂಪುರ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರಿಗೆ, ಕದಂಪುರ ಗ್ರಾಮದಲ್ಲಿ ನೆಲೆಸಿರುವ ಭಕ್ತರಿಗೆ, ಎದ್ದೋಡಿ ಬಾರಿ ತಾಯೇ, ಎದ್ದೋಡಿ ಬಾರಿ ತಾಯೇ, ನಿನ್ನ
ಕೇಳಿದ